ಅರುಣ್ ಕುಮಾರ್. ಯಾವ ಊರು, ಯಾವ ಡಿಸ್ಟ್ರಿಕ್ಟ್, ತಾಲೂಕು? ಬಂಡೆಕೊಡಗಳಿ, ಹಾ. ಬೆಂಗಳೂರು ತಾಲೂಕು. ಬೆಂಗಳೂರು. ಓಕೆನಾ. ಇದು ಯಾವ್ದು ವೆರೈಟಿ ಇದು ಏನು? ಇದು ಬಂದು BSF ಕಂಪನಿದು ಹಾ. ಪವರ್ ಅಪ್ ಅಂತೇಳಿ. ಪವರ್ ಅಪ್ ಇದು ವೆರೈಟಿ. ಎಷ್ಟು ದಿನ ಆಗಿದೆ ಇವಾಗ ನಾಟಿ ಮಾಡಿ? ಪವರ್ ಅಪ್ 45 ಡೇಸ್ ಕರೆಕ್ಟ್ ಆಗಿದೆ. 45 ಡೇಸ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ ನಾಟಿ ಮಾಡಿ. ಸೊ ಈಗ ಪವರ್ ಅಪ್ ನಾಟಿ ಮಾಡಿದೀರಾ, ಓಕೆ, ಎಲ್ಲ ಸರಿ ಇದೆ. ಈಗ ಸ್ಟಾರ್ಟಿಂಗ್ ನಿಂದ ಏನಕ್ಕೋಸ್ಕರ ಇದು ವೈಕೆ ಲ್ಯಾಬ್ರೇಟರಿ ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡಿದೀರಾ? ಫಸ್ಟು ಸಂತೂಲನ್ನು, ಆಮೇಲೆ ಆಯುಷ್ ಮಾಡಿದ್ದೀವಿ. ಹಾ. ಆಮೇಲೆ ಸೆಕೆಂಡ್ ಬುಡಕ್ಕೆ ಫಾಸ್ಟ್ ಟೆಕ್ಸ್ ಐರಿಚ್ ಮಾಡಿದ್ದೀವಿ. ಕ್ಯಾನಿಟಲ್ಲು ಆಯುಷ್ ಯೂಸ್ ಮಾಡ್ಕೊಂಡಾಗ ಏನ್ ಪ್ರಾಬ್ಲಮ್ ಇತ್ತು, ಏನ್ ಕ್ಲಿಯರ್ ಆಯ್ತು ನಿಮ್ಗೆ? ಅದರಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಾಯ್ತು. ಅದರಲ್ಲಿ ಚೆನ್ನಾಗಾಯ್ತು. ಲ್ಯಾಟಿಗೂ ಚೆನ್ನಾಗಿ ಬಂತು. ಗ್ರೀನ್ ಲೆಸ್ ಸೂಪರ್ ಆಗಿ ಬಂತು. ಗ್ರೀನ್ ಲೆಸ್ ಸೂಪರ್ ಆಗಿ ಬಂತು. ಲ್ಯಾಟಿಗೂ ಚೆನ್ನಾಗಿ ಬಂತು. ಸೂಪರ್ ಆಗಿ ಬಂತು ಗಿಡ ಮಾತ್ರ. ಫಸ್ಟ್ ಗಿಡ ನೋಡಾಕ ಏನ್ ಬೈಲಿಂಗ್ ನೋಡಿದ್ರೆ ಇದು ಕವರೇಜ್ ಕಾಣಿಸ್ತಾ ಇರಲಿಲ್ಲ. ಇವಾಗ ಫುಲ್ ಕವರ್ ಆಯ್ತು. 2.5 ಅಡಿ ಗಿಡ ನಾಟಿ ಮಾಡಿದ್ದೀನಿ. ಫುಲ್ ಕವರೇಜ್ ಆಗೋಯ್ತು. 2.5 ಅಡಿ ನಾಟಿ ಮಾಡಿದ್ದೀನಿ. 2.5 ಅಡಿ ಒಂದ್ ಗಿಡ ನಾಟಿ ಮಾಡಿದ್ದೀನಿ. ಡಿಸ್ಟೆನ್ಸ್ ಎಷ್ಟಿದೆ ಇದು? ಅಗಲ 5.5 ಅಡಿ. 5.5 ಅಡಿ ಅಗಲ. ಇದು ಡಿಸ್ಟೆನ್ಸ್ ಬಂದು 2.5 ಅಡಿ. 2.5 ಅಡಿ. ರೂಟ್ ಎಕ್ಸ್ ಐರಿಚ್ ಯೂಸ್ ಮಾಡ್ಕೊಂಡಿದ್ದೀರಾ? ರೂಟ್ ಎಕ್ಸ್ ಐರಿಚ್ ಯೂಸ್ ಮಾಡಿದ್ಮೇಲೆ ಗಿಡ ಗ್ರೋತ್ ಡೆವಲಪ್ಮೆಂಟ್ ಹೆಂಗಾಯ್ತು ನಿಮ್ಗೆ? ಚೆನ್ನಾಗಿ ಬಂದಿದೆ. ಸೂಪರ್ ಆಗಿ ಬಂದಿದೆ. ಕ್ವಾಲಿಟಿ ನೋಡಿ ನೋಡಿ ಯಾವ ತರ ಇದೆ. ಬ್ರಾಂಚಸ್ ನೋಡಿ ಯಾವ ತರ ಇದೆ. ಸೆಟ್ಟಿಂಗ್ ನೋಡಿ, ಇಲ್ಲಿ ಸೆಟ್ಟಿಂಗ್ ನೋಡಿ. ಸೆಟ್ಟಿಂಗ್ ಆಗುತ್ತೆ ಸರ್ ನಿಮ್ದು. ಸರ್ 45 ಡೇಸ್. 45 ಡೇಸ್. ಓನ್ಲಿ 45 ಡೇಸ್. 45 ಡೇಸ್ ಆಗಿದೆ ಹೂನಿ ನಿಮ್ಗೆ, ಆದ್ರೂ ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದೇನಂದ್ರೆ ನೀವು ವಾಟರ್ ಸಾಲಬಲ್ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ರೆ, ವಾಟರ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಅಡ್ವಾಂಟೇಜ್. ಈಗ ನಿಮ್ಗೆ ಗಿಡಗಳು ಹೋಗೋದು ಕಡಿಮೆ ಆಗಿದೆ. ಇನ್ನೊಂದೇನಾಗಿದೆ ಅಂದ್ರೆ ಗ್ರೋತ್ ಚೆನ್ನಾಗಿದೆ. ಎಲ್ಲ ಲಾಕ್ ಚೆನ್ನಾಗಿ ಹೊಡೆದಿದೆ. ಅದ್ರಲ್ಲಿ ಇನ್ನೊಂದೇನಂದ್ರೆ ಇದ್ರಲ್ಲಿ ಮಿರಾಕಲ್ ಈ ಗಿಡ ತೋರಿಸಿದ್ದು ಇದಕ್ಕೂ ಡಿಸ್ಟೆನ್ಸ್ ನೋಡ್ಕೋಬಹುದು. 2.5 ಅಡಿ ಇದೆ. ಆ 2.5 ಅಡಿಯಲ್ಲಿ ನಿಮ್ಗೆ ಚೆನ್ನಾಗಿ ಗಿಡ ಗಾಳಿ ಆಡೋದಕ್ಕೆ, ಗಿಡ ಅರಳೋದಕ್ಕೆ, ಬ್ರಾಂಚಸ್ ಓಪನ್ ಆಗೋದಕ್ಕೆ ಇನ್ನೂ ಚೆನ್ನಾಗಿ ಲಾಕ್ ಸೆಟ್ ಆಗುತ್ತೆ. ಹೂವು ಪಿಂದೆಗಳೆಲ್ಲ ನೋಡ್ಕೋಬಹುದು. ನಮ್ಗೆ ಎಲ್ಲಾದ್ರೂ ನೋಡ್ಕೋಬಹುದು. ಕೆಲವರು ಏನ್ ಮಾಡ್ತಾರೆ ಸರ್, ಒಂದು ಕಲಟಿಗೆ ಪೋಣಿಸ್ಬಿಡ್ತಾರೆ. ಕಾಯಿ ಬರಲ್ಲ, ಸೆಟ್ಟಿಂಗ್ ಆಗಲ್ಲ. ಅದಕ್ಕೂ ಬರ್ಬೇಕಲ್ಲ ಕಾಯಿ. ಇದು ಅಗಲ ಇದ್ರೆ ಚೆನ್ನಾಗಿ ಅದು ಕಾಯಿ ಬಿಟ್ಕೊಂತದೆ. ಗಾಳಿ ಆಡ್ತಿದ್ ಎಲ್ಲಿ ಬರುತ್ತೆ ಅದು? ಗಾಳಿ ಎಷ್ಟು ಚೆನ್ನಾಗಿ ಆಡುತ್ತೋ. 2.5 ಅಡಿ ನಾಟಿ. 2.5 ಅಡಿ ಒಂದ್ ಗಿಡ. 2.5 ನಾಟಿ ಮಾಡಿರೋದ್ರಿಂದನೇ ಗಿಡ ಗಾಳಿ ಚೆನ್ನಾಗಿ ಆಡ್ಕೊಂಡು ಏನಾಗಿದೆ ಅಂದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಏನೋ ಗಿಡ 5.5 ಅಡಿ ಸಾಲ್ ಹಾಕಿದೀವಿ. 2.5 ಅಡಿ ಗಿಡ. ವಾಯು ಯಂತ್ರ ನೆಕ್ಸ್ಟ್ 2ನೇ ಇದ್ರಲ್ಲಿ ವಾಯು ಯಂತ್ರ ಆಕ್ಸಿವೇಜನ್ ಮಾಡಿದ್ದೀವಿ. ಇದು ಸೂಪರ್ ಇದೆ. ಇನ್ನು ಗ್ರೀನ್ ವೇಸ್ ಚೆನ್ನಾಗಿ ಬಂತು. ಉಜ್ಜಿ ಆಮೇಲೆ ಡೆವಲಪ್ಮೆಂಟ್ ಇದು ಚೆನ್ನಾಗಿ ಬಂದಿದೆ. ವಾಯು ಯಂತ್ರ ಆಕ್ಸಿವೇಜನ್ ಎಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ನಿಮ್ ಗಿಡ ಗ್ರೀನ್ ಇಶ್ಯೂ ಚೆನ್ನಾಗಿ ಬಂದಿದೆ. ಸೂಪರ್ ರಿಸಲ್ಟ್ ಇದೆ. ಇದು ಮಾಡಿದೀವಿ. ಮಾಡ್ತಾ ಇದ್ದೀರಾ? ನಮ್ಮ ಬೇಜ ನಾವು ಹೇಳಿಲ್ಲ. ನಾನು ಇವಾಗ ಚಿಕ್ಕಬಳ್ಳಾಪುರ ನಾನು ಉಣಿರೋದು ಅವರು. ಅವ್ರದಕ್ಕೂ ನಿಮ್ದಕ್ಕೆ ಹೆಂಗಿದೆ? ಅವ್ರದ್ ಗಿಡ ಇಷ್ಟು ಕಟ್ಟಿಲ್ಲ ಗಿಡ. ಪಾಪ ಅವ್ರು ಹೇಳ ಫೋಟೋ ವಿಡಿಯೋ ಎಲ್ಲ ಮಾಡಿದ್ರೆ ನಮ್ದೇನು ಗಿಡ ಕಟ್ಟೇ ಇಲ್ಲ ಅಂತಾರೆ. ಅವ್ರು ಉಣಿರೋದು ಎಷ್ಟು ಒಂದು ಕಾಲಡಿಗೆ ಉಣ್ಬಿಟ್ಟಿದ್ದಾರೆ. ಒಂದು ಕಾಲಡಿಗೆ ಉಣಿದ ಗಿಡ ಡೆವಲಪ್ಮೆಂಟ್ ಇಲ್ಲ. ಸೇಮ್ ನಾನು ಉಣಿದ ದಿವಸನೇ ಉಣಿದ ಅವರು. ಕಾಯಿ ಇಲ್ಲ. ಕಾಯಿ ಇವಾಗ ನಮ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವ್ರದ್ರ ಗಿಡದಲ್ಲಿ ಕಾಯೇ ಇನ್ನ ಇಲ್ಲ. ಇವಾಗ ಬೆಳೀತಾ ಇದೆ ಗಿಡ ಅಷ್ಟೇ. ಗಿಡ ಎಲ್ಲ ಫುಲ್ ಕಾಯಿಗೆ 45 ಡೇಸ್ ಅಷ್ಟು ಕಾಯಿ ಇದೆಯಾ ನಿಮ್ದು? 45 ದಿನಕ್ಕೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ಪ್ರತಿಯೊಂದ್ರಲ್ಲೂ ಕ್ಲೀನ್ ಆಗಿ ಸೆಟ್ ಆಗಿದೆ. ಕಾಯಿ ನೋಡಿ ಎಷ್ಟು ಕ್ಲೀನ್ ಆಗಿ ಸೆಟ್ ಆಗಿದೆ. ಇಷ್ಟು ಚಿಕ್ಕ ಗಿಡ ಆದಾಗ ಕಾಣಿಸುತ್ತೆ ನೋಡೋದಿಕ್ಕೆ. ದಾತ್ರಿ ಎಲ್ಲ ಯೂಸ್ ಮಾಡ್ಕೊಂಡಿದ್ರಲ್ಲ, ದಾತ್ರಿ ಎಲ್ಲ ಹೆಂಗ್ ಕೆಲಸ ಮಾಡ್ತಾ ಇದೆ? ಏನು ನಿಮ್ಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಇಲ್ಲ ಮೂಟೆ ಗೊಬ್ಬರಗಳು ಯೂಸ್ ಮಾಡೋದ್ರಿಂದ ಹೆಂಗ್ ಅನಿಸ್ತಾ ಇದೆ? ಈಗ ದಾತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್. ಅದು ಚೆನ್ನಾಗಿದೆ. ಅದು ದಾತ್ರಿ ಸೂಪರ್ ರಿಸಲ್ಟ್ ಇದೆ. ಫ್ಲವರ್ ಡ್ರಾಪ್ ಆಗೋದು ಅದೆಲ್ಲ ಸ್ಟಾಪ್ ಆಗಿದೆ. ಈಗ ಇನ್ನೊಂದೇನಂದ್ರೆ ನಿಮ್ಗೆ ಇದು ದಾತ್ರಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈಗ ನಿಮ್ಗೆ ಕಂಟಿನ್ಯೂಸ್ ಆಗಿ ಈ ನಡುವೆ ಮಳೆಗಳಾಗ್ತಾ ಇದೆ. ಮಳೆಗಳು ಬೀಳ್ತಾ ಇದೆ. ಡೈಲಿ ಮಳೆ ಬೀಳ್ತಾನೆ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇದು ನಿಮ್ಗೆ ಹೀಟ್ ಕೊಡುತ್ತೆ ಸ್ವಲ್ಪ ಗಿಡಕ್ಕೆ. ಇದರಲ್ಲಿ ಸಲ್ಫರ್ ಇದೆ. ಸಲ್ಫರ್ ಅಂಡ್ ಪೊಟಾಶ್. ಸಲ್ಫರ್ ಇದೆ. ಸಲ್ಫರ್ ಪೊಟ್ಯಾಶ್ ಇರೋದ್ರಿಂದ ನಿಮ್ಗೆ ಏನಾಗಿದೆ ಅಂದ್ರೆ ಗಿಡಕ್ಕೆ ನಿಮ್ಗೆ ಕೋಲ್ಡ್ ಕೊಡದಿರ ಒಂದೇ ಕ್ಲೈಮೇಟ್ ಮಾಡ್ಕೊಂಡೈತೆ ಗಿಡ ಮೇಂಟೈನ್